ನಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು. ಈಗ ಅಪ್ಲಿಕೇಶನ್ ಕಾಲ್ ಮಾಡಿದಾರಲ್ಲ, ಮತ್ತೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೋದಾ? ಹೌದು, ಕರ್ನಾಟಕದಲ್ಲಿ 4 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ರು. ಅವರಿಗೆ ಈಗ ಸರ್ಕಾರ ಮತ್ತೊಂದು ಅವಕಾಶವನ್ನ ಕೊಟ್ಟಿದೆ. ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಹಾಗೆ BPL ಇಂದ APL ಗೆ ಕನ್ವರ್ಟ್ ಆಗಿದೆಯೋ ಅವರು ಮತ್ತೆ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಯಾರಿಗೆಲ್ಲ ರೇಷನ್ ಕಾರ್ಡ್ ಇಲ್ವೋ ಅವರು ಕೂಡ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋಕೆ ಆಧಾರ್ ಕಾರ್ಡ್ ಹಾಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ನಿಮ್ ಮೊಬೈಲ್ ಅಲ್ಲೇ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ, ಬನ್ನಿ. ನಿಮ್ ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಿ, ಉದ್ಯೋಗ ದೀಪ ಅಂತ ಸರ್ಚ್ ಮಾಡಿ. ಉದ್ಯೋಗ ದೀಪ ಇಲ್ಲಿ ಫಸ್ಟ್ ಕಾಣಿಸ್ತಿದೆಯಲ್ಲ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಪೇಜ್ ಬಯೋದಲ್ಲಿರೋ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಲ್ಲಿ ರೇಷನ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಓಪನ್ ಆಗುತ್ತೆ. ಈ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಸಹ ಇಲ್ಲೇ ಇರುತ್ತೆ. ಹಾಗೆ ಅಪ್ಲೈ ಮಾಡೋಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಸಹ ಇಲ್ಲೇ ಕೊಟ್ಟಿದ್ದೇವೆ. ಹಾಗೆ ಅಪ್ಲೈ ಮಾಡೋಕೆ ಡೈರೆಕ್ಟ್ ಲಿಂಕ್ ಸಹ ಇಲ್ಲೇ ಕೊಟ್ಟಿದ್ದೇವೆ. ಕ್ಲಿಕ್ ಮಾಡಿ. ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವ ವಿಭಾಗಗಳು ಕಾಣಿಸುತ್ತೆ. ಇಲ್ಲಿ ನೋಡಬಹುದು ನೀವು, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಹಾಗೆ ಕಲಬುರಗಿ ವಿಭಾಗ ಅಂತ ಇದೆ. ಹಾಗೆ ನಿಮ್ ಡಿಸ್ಟಿಕ್ ಯಾವ ವಿಭಾಗದಲ್ಲಿ ಬರುತ್ತೆ ಅಂತ ಚಾರ್ಟ್ ಕೂಡ ಇಲ್ಲೇ ಕೊಟ್ಟಿದ್ದೇವೆ. ಈ ಚಾರ್ಟ್ ಅನ್ನು ಒಂದ್ಸತಿ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ ಡಿಸ್ಟಿಕ್ ಯಾವ ವಿಭಾಗದಲ್ಲಿ ಬರುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಗೆ ಮೈಸೂರು ವಿಭಾಗವನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ನೋಡಬಹುದು ನೀವು, ಹೊಸ ಪಡಿತರ ಚೀಟಿಗೆ ಆನ್ಲೈನ್ ಅರ್ಜಿ ಅಂತ ಇದೆ. ಹಾಗೆ ಇಲ್ಲಿ ಹೊಸ ಪಡಿತರ ಚೀಟಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆದ್ಯತಾ ಕುಟುಂಬವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮುಂದುವರಿಯಲು ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಹೌದು ಅಥವಾ ಇಲ್ಲ ಅಂತ ಇದೆ, ಇಲ್ಲ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಶೋ ಆಗುತ್ತೆ. ಈ ಕ್ಯಾಟಗರಿಯಲ್ಲಿ ನೀವು ಬರ್ತಿದ್ರೆ ಈಸಿಯಾಗಿ ನಿಮ್ಮ ಮೊಬೈಲ್ ಇಂದಾನೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು.